Hi, this is Anilkumar. Welcome to my YouTube channel. I'm going to teach you how to speak proper and perfect English. I will be posting videos every week or twice. You will learn how to speak proper and standard English from my channel. Be sure to subscribe for new content and comment below to introduce yourself. Thank you. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಹೆಜ್ಜೆ ಉತ್ತಮ ಭವಿಷ್ಯದೆಡೆಗೆ. ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ನೀವು ಹಿಂದೆಂದೂ ಕಾಣದ ರೀತಿಯಲ್ಲಿ ಇಂಗ್ಲಿಷ್ ಟ್ರೈನಿಂಗ್, ಕೋಚಿಂಗ್ ಅಥವಾ ಇಂಗ್ಲಿಷ್ ಕ್ಲಾಸ್ ಸುಲಭದಿ, ಬೇಗನೆ, ಫ್ರೀಯಾಗಿ, ಯಾವುದೇ ಫೀಸ್ ಇಲ್ಲದೆ ಕಲಿಯುವ ಅವಕಾಶವಿದೆ. ಎಲ್ಲರಂತೆ ನೀವು ಇಂಗ್ಲಿಷ್ ಮಾತನಾಡಬೇಕೆ? ಹಾಗಿದ್ರೆ ತಡ ಯಾಕೆ, ಬನ್ನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಎಲ್ಲ ಅಪ್ಡೇಟ್ಗಳು ನಿಮಗೆ ಬೇಗನೆ ತಲುಪುತ್ತವೆ. ಸರಿ, ಹಾಗಿದ್ರೆ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಈ ಸಂಚಿಕೆಯಲ್ಲಿ ನಾವು ವರ್ಷದ ತಿಂಗಳುಗಳ ಹೆಸರುಗಳನ್ನು ನೋಡ್ತೀವಿ. ಅದರ ಉಚ್ಚಾರಣೆ ಹೇಗೆ ಅನ್ನೋದನ್ನು ಈ ಸಂಚಿಕೆ ಮೂಲಕ ನಾವು ಕಲ್ತ್ಕೊತೀವಿ. ಸೊ ಬನ್ನಿ ಹೋಗೋಣ. ಮೊದಲನೆಯ ತಿಂಗಳು ಜಾನ್ವರಿ. ಜಾನ್ಯುವರಿ ಜಾನ್ವರಿ ಜಾನ್ಯುವರಿ ಜಾನ್ವರಿ ಜಾನ್ವರಿ. ಓಕೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸರಿ, ಸ್ಪಷ್ಟವಾಗಿ ಇದೆ, ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಜಾನ್ವರಿ, ಜನವರಿ ಅಂತ ಹೇಳ್ತೀವಲ್ಲ, ಅದನ್ನು ಜಾನ್ಯುವರಿ ಜಾನ್ವರಿ. ಫೆಬ್ರವರಿ 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 ಫೆಬ್ರವರಿ. ಓಕೆ, ಫೆಬ್ರವರಿ, ಫೆಬ್ರವರಿ ಅಂತೀವಲ್ಲ, ಅದನ್ನು ಫೆಬ್ರವರಿ ಫೆಬ್ರವರಿ. ಓಕೆ, ಕಷ್ಟ ಆಗುತ್ತೆ ಸ್ವಲ್ಪ ಹೇಳಿ. ಫೆಬ್ರವರಿ ಅಂತ ಹೇಳಕ್ಕೆ ಕಷ್ಟ ಆಗುತ್ತೆ. ಅದನ್ನು ಸ್ವಲ್ಪ ಸ್ಲೋ ಆಗಿ ನಿಧಾನಕ್ಕೆ ಹೇಳಿ ಕಲ್ತ್ಕೊಂಡ್ರೆ ಆರಾಮಾಗಿ ಬರುತ್ತೆ ನಿಮಗೆ. ನೋಡಿ, ಫೆಬ್ರವರಿ ಫೆಬ್ರವರಿ ಫೆಬ್ರವರಿ. ಸಿಂಪಲ್. ಓಕೆ, ಮಾರ್ಚ್ 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 ಅಲ್ಲ, ರ ಸೈಲೆನ್ಸ್. ಮಾರ್ಚ್, ಆರ್ ಅನ್ನ ತೆಗೆದಾಕ್ಬಿಡಿ. ಮಾರ್ಚ್ 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 ಮಾರ್ಚ್. ಏಪ್ರಿಲ್ 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 ಅಲ್ಲ, ಏಪ್ರಿಲ್ 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 ಏಪ್ರಿಲ್. May 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 May. Okay, June 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 ಜೂನ್ ಅಂತ ಹೇಳ್ತೀವಲ್ಲ, ಜೂನ್ ಯಾವತ್ತು? ಜೂನ್ ಜೂನ್. ಜುಲೈ ಜುಲೈ ಅಂತ ಹೇಳ್ತೀವಲ್ಲ, ಜುಲೈ. ಲಾಯ್ ಅನ್ನ ಎಳೆದು ಹೇಳಬೇಕು. ಲಾಯ್ ಎಕ್ಸ್ಟೆಂಡ್ ಮಾಡಬೇಕು ಲಾನ. ಜುಲೈ, ಸಿಂಪಲ್. ಜುಲೈ. ನೆಕ್ಸ್ಟ್ ಆಗಸ್ಟ್. ಆಗಸ್ಟ್ ಆಗಸ್ಟ್ ಅಂತ ಹೇಳ್ತೀವಲ್ಲ, ಆಗಸ್ಟ್ ಇಸ್ ದ ರೈಟ್ ಪ್ರೊನೌನ್ಸಿಯೇಷನ್. ಆಗಸ್ಟ್. ಓಕೆ, ಸೆಪ್ಟೆಂಬರ್ ಸೆಪ್ಟೆಂಬರ್. ಆರ್ ಸೈಲೆನ್ಸ್ ಇಲ್ಲಿ ಸೈಲೆಂಟ್ ಆಗಿರುತ್ತೆ, ಆ ಇಲ್ಲ. ಸೆಪ್ಟೆಂಬರ್ ಸೆಪ್ಟೆಂಬರ್ ಅಷ್ಟೇ, ಸಿಂಪಲ್. ಸೆಪ್ಟೆಂಬರ್ ಸೆಪ್ಟೆಂಬರ್. ಅಕ್ಟೋಬರ್ ಅಕ್ಟೋಬರ್ ಅಕ್ಟೋಬರ್. ಈ ಹಿಂದೆ ಎಲ್ಲ ಅಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ಕಲ್ತ್ಕೊಂಡಿದ್ದೀರಲ್ಲ, ಅದನ್ನು ಇಲ್ಲಿ ಬಳಸಬೇಕು.
ಒಕ್ಟೋ ಅಲ್ಲ, ಒಕ್ಟೋಬರ್. ನವೆಂಬರ್ ಅಂತ ಹೇಳ್ತೀವಲ್ಲ, ತಪ್ಪು, ಅದು ನವೆಂಬರ್. ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಇಂಗ್ಲೀಷ್ ಥರನೇ ಹೇಳಬೇಕು. ನವೆಂಬರ್, ಅಕ್ಟೋಬರ್, ನವೆಂಬರ್. ಓಕೆ, ನವೆಂಬರ್. ಡಿಸೆಂಬರ್, 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 ಡಿಸೆಂಬರ್. Okay, January, February, March, April, May, June, July, August, September, October, November, December. ಇಷ್ಟು ಹೇಳಕ್ಕೆ ಕಲಿತ್ರೆ ಸ್ಪಷ್ಟವಾಗಿ ನಿಮಗೆ ವರ್ಷದ ತಿಂಗಳುಗಳು ಯಾವ ಥರ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ನಿಮಗೆ ಸಿಂಪಲ್ಲಾಗಿ ಬಂದುಬಿಡುತ್ತೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಚಿಕ್ಕ ವಿಡಿಯೋ ಆದರೂ 5 ನಿಮಿಷ ಆಯಿತು ಇದನ್ನು ನಿಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸ್ಲಿಕ್ಕೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಮುಂದೆ ಬರುವ ವಿಡಿಯೋಸ್, ನಮ್ಮ ಚಾನಲ್ನಲ್ಲಿ ಬರುವ ಅಪ್ಲೋಡ್ ಆಗುವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಉತ್ತಮ ಇಂಗ್ಲೀಷ್ ಭಾಷೆಯನ್ನು ಮಾತನಾಡುವಿರಂತಾಗಿ ಅಂತ ಹೇಳಿ ಧನ್ಯವಾದನ ಹೇಳ್ತೀನಿ. ಇಷ್ಟೊತ್ತು ನನ್ನ ಈ ವಿಡಿಯೋವನ್ನು ತಾಳ್ಮೆಯಿಂದ ಕೂತು ನೋಡುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವಿವರಿಸಿದ ಎಲ್ಲ ವಿಷಯಗಳು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗದಿದ್ದಲ್ಲಿ ಸಂಶಯಗಳಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಅಪ್ಡೇಟ್ಸ್ ಬೇಕಿದ್ದಲ್ಲಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ದಿಸ್ ಇಸ್ ಅನಿಲ್ ಸೈನಿಂಗ್ ಆಫ್.